ಮಡಿಲಲ್ಲಿ ಹುಟ್ಟಿದ ವೀರರು, ಮಾತೃಭೂಮಿಗಾಗಿ ನಿಂತರು ಈರರು, ಕೈಯಲ್ಲಿ ಶಸ್ತ್ರವಿಲ್ಲದಿದ್ದರು, ಎದೆಯಲ್ಲಿ ಹೊತ್ತಿತ್ತು ಕ್ರಾಂತಿಯ ಕಿಚ್ಚು. ಹಿಸ್ಟ್ರಿ ರಿಪೀಟ್, ಇದು ಇತಿಹಾಸದ ಅನಾವರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಹೇಳಿದ್ರೆ ಸರಳವಾಗಿ ಎಲ್ಲರೂ ಹೇಳ್ತೀವಿ 1947 ಆಗಸ್ಟ್ 15 ಅಂತ ಹೇಳಿ. ಹೌದು, ಅದೇ ದಿನ ನಮಗೆ ಸ್ವಾತಂತ್ರ್ಯ ಕೂಡ ಸಿಕ್ಕಿತ್ತು. ಆದ್ರೆ ಅದೇ ದಿನವನ್ನ, ಅದೇ ವರ್ಷವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅಥವಾ ಹಿಂದೆ ಕೊಡಬಹುದಿತ್ತು, ಅದರ ಮುಂದೆ ಕೊಡಬಹುದಿತ್ತಲ್ಲ ಅಂತ ಹೇಳಿ ಕೆಲವು ಜನರ ತಲೆಯಲ್ಲಿ ಪ್ರಶ್ನೆಗಳು ಏಳೋದು ಸಾಮಾನ್ಯ. ಹಾಗಾಗಿ 1947 ಆಗಸ್ಟ್ 15ರಂದೇ ಯಾಕೆ ನಮಗೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಟ್ಟರು ಅನ್ನೋದರ ಹಿಂದೆ ಅನೇಕ ಕುತೂಹಲಕಾರಿ ಕಾರಣಗಳಿದೆ. ಆ ಕಾರಣಗಳನ್ನ ನಾನಿವತ್ತು ನಿಮ್ಮ ಮುಂದೆ ಬಿಚ್ಚಿದ್ದೆ. ಸರಿಸುಮಾರು 200 ವರ್ಷಗಳ ಕಾಲ ಆಳಿದಂತಹ ಬ್ರಿಟಿಷರು 1947ರ ಹೊತ್ತಿಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟು ಹೋದರು. ಆದರೆ ಆ ಸ್ವಾತಂತ್ರ್ಯ ಏಕಾಏಕಿ ಬಂದದ್ದಲ್ಲ. ಅದಕ್ಕೆ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಹೋರಾಟವನ್ನು ಮಾಡಿದ್ರು, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅದೆಲ್ಲದರ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಅದರ ಪ್ರಕ್ರಿಯೆಗಳು ಬಹಳಷ್ಟು ಹಿಂದಿಂದನೇ ನಡೆದಿತ್ತು. ಒಂದೊಮ್ಮೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನ 1948 ಜೂನ್ 30ರ ಒಳಗಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ರು. ಆದರೆ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ, ಅಂದ್ರೆ 1948 ಜೂನ್ 30ಕ್ಕಿಂತ ಮುಂಚಿತವಾಗಿ 10 ತಿಂಗಳು ನಮಗೆ ಮೊದಲೇ ಸ್ವಾತಂತ್ರ್ಯ ಸಿಕ್ಕಿಬಿಡ್ತು. ಇದರ ಹಿಂದೆ ಅನೇಕ ಕಾರಣಗಳಿವೆ. ಒಂದು, ಆಗಿನ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದಕ್ಕೆ ಕಾರಣ ಆಗ್ತಾನೆ. ಇನ್ನೊಂದು, ಎರಡನೆಯ ಮಹಾಯುದ್ಧ ಕೂಡ ಇದಕ್ಕೆ ಕಾರಣ ಆಗತ್ತೆ. ಮತ್ತೊಂದು, ನಮ್ಮ ಭಾರತದ ಖ್ಯಾತ ಜ್ಯೋತಿಷಿಗಳು ಕೂಡ ಇದಕ್ಕೆ ಕಾರಣ ಆಗ್ತಾರೆ. ಹೇಗೆ ಅನ್ನೋದನ್ನ ಹೇಳ್ತೀನಿ. 1948ರಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಬ್ರಿಟಿಷರು ತೀರ್ಮಾನ ಮಾಡಿದರು. ಆದರೆ ಅದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸವನ್ನ ಮಾಡ್ತಾ ಇತ್ತು. ಬೇಗ ಸ್ವಾತಂತ್ರ್ಯ ಆಗಬೇಕು ಅಂತ ಹೇಳ್ತಾ ಇತ್ತು. 1946ರ ಹೊತ್ತಿಗೆ ಬ್ರಿಟನ್ ಸರ್ಕಾರ ಭಾರತಕ್ಕೆ ಒಂದು ಕ್ಯಾಬಿನೆಟ್ ಅನ್ನ ಕಳಿಸುತ್ತೆ. ಆ ಕ್ಯಾಬಿನೆಟ್ನ ಮುಂದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡಬೇಕು ಅಂತ ಹೇಳಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷ ಆಗ ಹಠ ಹಿಡಿಯುತ್ತೆ. ಆದರೆ ಆ ಬ್ರಿಟನ್ನಿಂದ ಬಂದಂತಹ ಏನು ಕ್ಯಾಬಿನೆಟ್ ಇದೆ ಅಥವಾ ಆಯೋಗ ಇದೆ, ಅದು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಬಾರದು, ಒಂದೇ ಒಕ್ಕೂಟದಲ್ಲಿ ಇರಲಿ ಅಂತ ಹೇಳಿ ಆ ಒಂದು ಪ್ರಸ್ತಾವನೆಯನ್ನ ತಳ್ಳಿ ಹಾಕಿಬಿಡುತ್ತೆ. ಆದರೆ ಇದರಿಂದ ರೋಸಿ ಹೋದಂತಹ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಇಲ್ಲ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಲೇಬೇಕು ಅಂತ ಹೇಳಿ ಹಠವನ್ನು ಹಿಡಿಯುತ್ತೆ. ಆಗ ಪಾಕಿಸ್ತಾನದ ಜನಕ ಏನು ಪಿತಾಮಹ ಇದ್ದಾರೆ ಮೊಹಮ್ಮದ್ ಅಲಿ ಜಿನ್ನಾ ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾರೆ. ಆ ಪ್ರತಿಭಟನೆ ಹೆಸರು ಡೈರೆಕ್ಟ್ ಆಕ್ಷನ್ ಡೇ ಅಂತ ಹೇಳಿ. ಡೈರೆಕ್ಟ್ ಆಕ್ಷನ್ ಡೇ ಅಂತ ಹೇಳಿದ್ರೆ ಎಲ್ಲೆಡೆ ದೇಶಾದ್ಯಂತ ಪ್ರತಿಭಟನೆಗಳನ್ನ ಮಾಡುವುದಾಗಿತ್ತು. ಹೀಗೆ ಕೋಲ್ಕತ್ತಾದಲ್ಲಿ ಡೈರೆಕ್ಟ್ ಆಕ್ಷನ್ ಡೇಯ ಹಿನ್ನೆಲೆಯಲ್ಲಿ ಬಹಳಷ್ಟು ಹಿಂಸಾಚಾರಗಳು, ಪ್ರತಿಭಟನೆಗಳು ಭುಗಿಲೇಳುತ್ತೆ. ಅದು ಮುಂದೆ ನಕೌಲಿ, ಪಂಜಾಬ್, ಬಿಹಾರಕ್ಕೂ ಕೂಡ ಹಿಂಸಾಚಾರ ಹರಡಿ ಹೋಗುತ್ತೆ. ಪಾಕಿಸ್ತಾನ ಪ್ರತ್ಯೇಕವಾಗಲೇಬೇಕು ಅಂತ ಹೇಳಿ ಈ ಪ್ರತಿಭಟನೆ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಕೈ ಮೀರಿದಾಗ ಬ್ರಿಟನ್ ಸರ್ಕಾರ ಆಗ ಇದ್ದಂತಹ ವೈಸ್ರಾಯ್ ಲಾರ್ಡ್ ವೇವೆಲ್ ಎಂಬಾತನನ್ನ ತನ್ನ ದೇಶಕ್ಕೆ ವಾಪಸ್ ಕರೆಸಿಕೊಂಡು ಲಾರ್ಡ್ ಮೌಂಟ್ ಬ್ಯಾಟನ್ ಎಂಬಂತಹ ಹೊಸ ವೈಸ್ರಾಯನ್ನ ಭಾರತಕ್ಕೆ ಕಳುಹಿಸಿಕೊಡುತ್ತೆ. ಅಂತಹ ಸಂದರ್ಭದಲ್ಲಿ 1946 ಮಾರ್ಚ್ 24ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದಿಳಿದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಗಿನ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ನಾಯಕರ ಜೊತೆಗೆ ಸುದೀರ್ಘವಾಗಿ ಸರಣಿ ಸಭೆಗಳನ್ನ ಮಾಡ್ತಾರೆ. ಏನ್ ಮಾಡೋದು, ದೇಶ ವಿಭಜನೆ ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಅಂತ ಹೇಳಿ ಸುದೀರ್ಘವಾದಂತಹ ಸಭೆಗಳನ್ನ ಮೌಂಟ್ ಬ್ಯಾಟನ್ ನಡೆಸ್ತಾರೆ. ಬಳಿಕ ದೇಶ ವಿಭಜನೆ ಆಗಲೇಬೇಕು ಅಂತೇಳಿ ಹಠ ಹಿಡಿದಾಗ ಅವರು ಪಂಜಾಬ್, ಬಂಗಾಳ ಮತ್ತು ವಾಯುವ್ಯ ಗಡಿಯಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಆಗ ಕೆಲವು ಕಡೆಗಳಿಂದ ಪಾಕಿಸ್ತಾನ ವಿಭಜನೆ ಆಗಬೇಕು ಅಂತ ಹೇಳಿ ಜನಾಭಿಪ್ರಾಯ ಸಂಗ್ರಹ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಕೊನೆಗೂ ಕೂಡ ಮೌಂಟ್ ಬ್ಯಾಟನ್ ಇದಕ್ಕೆ ಒಪ್ಪಿ ಆಯ್ತು ದೇಶ ವಿಭಜನೆಯನ್ನ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಕೊಡಬೇಕು ಅಂತ ಈ ಯೋಚನೆ ಮೌಂಟ್ ಬ್ಯಾಟನ್ನದ್ದು ಆಗಿತ್ತು. ಬಹಳಷ್ಟು ಸಭೆಗಳಾಗ್ತಾ ಇದೆ, ಬೇಗ ನಮಗೆ ಸ್ವಾತಂತ್ರ್ಯ ಕೊಡಿ ಕೊಡಿ ಅಂತ ಹೇಳಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಾಯಕರು ಹಠ ಹಿಡಿದಾಗ ಆಯ್ತು ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅನ್ನು ಕರೀತಾನೆ. ಆ ಪ್ರೆಸ್ ಮೀಟ್ ನಲ್ಲಿ ಆಗಸ್ಟ್ 15, 1947 ಇದು ಭಾರತದ ಸ್ವಾತಂತ್ರ್ಯದ ದಿನ ಅಂತ ಹೇಳಿ ಮೌಂಟ್ ಬ್ಯಾಟನ್ ಘೋಷಣೆ ಮಾಡಿಬಿಡ್ತಾನೆ. ಆ ಆಗಸ್ಟ್ 15 ಕೂಡ ಮೌಂಟ್ ಬ್ಯಾಟನ್ ವಿಚಾರವನ್ನ ಮಾಡಿರೋದಿಲ್ಲ ಅದೇ ದಿನವನ್ನ, ಆದ್ರೆ ಆತನ ನೆನಪಿಗಾಗಿ ಆ ದಿನವನ್ನ ಮಾಡ್ತಾನೆ. ಮೌಂಟ್ ಬ್ಯಾಟನ್ ಆಗಸ್ಟ್ 15 ದಿನಾಂಕವನ್ನ ಯಾಕೆ ಘೋಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಂದು ಕುತೂಹಲ ಕಾರಣ ಇದೆ. ಅದೇನು ಅಂದ್ರೆ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರುವುದಕ್ಕಿಂತ ಮುಂಚೆ 1945ರಲ್ಲಿ ನಡೆದಂತಹ ಎರಡನೆಯ ಮಹಾಯುದ್ಧ 1939ಕ್ಕೆ ಸ್ಟಾರ್ಟ್ ಆಗಿತ್ತು. 1945ರ ತನಕ ಆ ಎರಡನೇ ಮಹಾಯುದ್ಧ ನಡೆಯುತ್ತೆ. ಅಲ್ಲಿ ಏನ್ ಮಾಡಿರ್ತಾನೆ, ಆಗ್ನೇಯ ಏಷ್ಯಾದ ಕಮಾಂಡರ್ ಆಗಿ ಯುರೋಪಿಯನ್ ಒಕ್ಕೂಟವನ್ನ ಈ ಮೌಂಟ್ ಬ್ಯಾಟನ್ ಮುನ್ನಡೆಸಿರ್ತಾನೆ. ಆ ಸಂದರ್ಭದಲ್ಲಿ 1945 ಆಗಸ್ಟ್ 15ರ ದಿನದಂದು ಜಪಾನ್ ಯುರೋಪಿನ ಒಕ್ಕೂಟಗಳಿಗೆ ಶರಣಾಗಿರುತ್ತೆ. ಹಾಗಾಗಿ ಅದು ಮೌಂಟ್ ಬ್ಯಾಟನ್ನ ವಿಜಯ ಆಗಿರುತ್ತೆ. ಅದಕ್ಕೋಸ್ಕರವೇ ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯವೂ ಆಗಲಿ ಅಂತ ಹೇಳಿ ಆತನ ತಲೆಯಲ್ಲಿರುತ್ತಂತೆ. ಇದನ್ನ ಆ ಕ್ಷಣಕ್ಕೆ ಮೌಂಟ್ ಬ್ಯಾಟನ್ ಹೇಳಿರಲಿಲ್ಲ. ಫ್ರೀಡಮ್ ಅಟ್ ಮಿಡ್ ನೈಟ್ ಎನ್ನುವಂತಹ ಪುಸ್ತಕದಲ್ಲಿ ಇದು ದಾಖಲಾಗಿದೆ. ಅಲ್ಲಿಗೆ ಆಗಸ್ಟ್ 15 ಕೂಡ ಫಿಕ್ಸ್ ಆಯಿತು. ವರ್ಷ 1947 ಕೂಡ ಫಿಕ್ಸ್ ಆಗಿತ್ತು. ದೇಶ ವಿಭಜನೆಯನ್ನ ಮಾಡೋದು ಅಂತ ಫಿಕ್ಸ್ ಆಗಿತ್ತು. ಆದ್ರೆ ಮತ್ತೊಂದು ಇಲ್ಲಿ ವಿರೋಧ ಬಂತು. ಅದೇನು ಅಂತ ಹೇಳಿದ್ರೆ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ವಿರೋಧ ಮಾಡಿದ್ರು. ಯಾಕೆಂತ ಹೇಳಿದ್ರೆ 1947 ಓಕೆ ಅಪ್ಪ, ಆದ್ರೆ ಆಗಸ್ಟ್ 15 ನಮಗೆ ಬೇಡಪ್ಪ ಅಂತ ಹೇಳಿದ್ರು. ಯಾಕಂದ್ರೆ ಆಗಸ್ಟ್ 15 ಆ ವರ್ಷ ದಿನ ಚೆನ್ನಾಗಿರ್ಲಿಲ್ಲ, ಅಶುಭ ಆಗಿತ್ತು. ಅದು ಆಗಸ್ಟ್ 13 ಆಗಿರ್ಬೋದು, ಆಗಸ್ಟ್ 15 ಆಗಿರಬಹುದು. ಈ ಎರಡೂ ದಿನಗಳು ಕೂಡ ಅಶುಭ ಇದೆ, ಬೇಡ ಅಂತ ಹೇಳಿ ಮೌಂಟ್ ಬ್ಯಾಟನ್ಗೆ ಭಾರತದ ಜ್ಯೋತಿಷಿಗಳು ಪತ್ರ ಬರೀತಾರೆ, ಬಹಳಷ್ಟು ವಿರೋಧ ಮಾಡ್ತಾರೆ. ಒಂದು ವೇಳೆ ಆಗಸ್ಟ್ 15ರಂದು ನೀವು ಕೊಟ್ಟಿದ್ದೇ ಆದ್ರೆ ಅವತ್ತು ಉದಯಿಸುವಂತ ಹೊಸ ರಾಷ್ಟ್ರದಲ್ಲಿ ಭೀಕರ ಬರಗಾಲ, ಕ್ಷಾಮ, ಮಾರಣ ಹೋಮಗಳು ನಡೆಯುತ್ತೆ. ಹಾಗಾಗಿ ಆಗಸ್ಟ್ 15 ಬೇಡ ಅಂತ ಹೇಳಿ ವಿರೋಧ ಮಾಡ್ತಾರೆ. ಆಗ ಮೌಂಟ್ ಬ್ಯಾಟನ್ ಮತ್ತಷ್ಟು ಇಕ್ಕಟ್ಟಿನಲ್ಲಿ ಸಿಲುಕಿಕೊಳ್ತಾನೆ. ಎಲ್ಲ ಆದ್ರೂ ಕೂಡ ಜ್ಯೋತಿಷ್ಯರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾನೆ. ಅಂತಹ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂತಹ ನಾಯಕರುಗಳು ಏನಿದ್ದಾರಲ್ವಾ, ಹೇಗಾದ್ರೂ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ವಿಚಾರ ಮಾಡಿ ಆಯ್ತು ಆಗಸ್ಟ್ 15 ಬೇಡ, 13 ಬೇಡ, ಆಗಸ್ಟ್ 14ರ ಮಧ್ಯರಾತ್ರಿ ಕೊಟ್ಟು ಬಿಡೋಣ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಮಗೆ ಒಂದು ದಿನ ಅಂತ ಬರುತ್ತೆ. ಜೊತೆಗೆ ಆಗ ಆಂಗ್ಲ ಕ್ಯಾಲೆಂಡರ್, ಇಂಗ್ಲಿಷ್ ಕ್ಯಾಲೆಂಡರ್ ಏನಿದೆ ಅಲ್ವಾ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಧ್ಯರಾತ್ರಿ 12ರ ಹಿಡ್ಕೊಂಡು ನೆಕ್ಸ್ಟ್ ಡೇ 12ರ ತನಕ ಅದು ಒಂದು ದಿನ ಆಗಿರುತ್ತೆ. ಅದಕ್ಕೋಸ್ಕರ ಈ ಎರಡು ದಿನಗಳನ್ನ, ಈ ಎರಡು ವಿಚಾರಗಳನ್ನ ಮಾಡಿದಂತಹ ಭಾರತದ ಹಿಂದೂ ನಾಯಕರು ಈ ಕಡೆ ಜ್ಯೋತಿಷಿಯವರನ್ನ ಒಪ್ಪಿಸಿ, ಈ ಕಡೆ ಬ್ರಿಟನ್ ಸರ್ಕಾರವನ್ನು ಒಪ್ಪಿಸಿ ಆಗಸ್ಟ್ 14ರ ಮಧ್ಯರಾತ್ರಿ ಕೊಟ್ಟು ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತೇ ಭಾರತದ ಸ್ವಾತಂತ್ರ್ಯ ಸಿಗುತ್ತೆ, ಪಾಕಿಸ್ತಾನದ ಉದಯ ಆಗತ್ತೆ. ಹಾಗಾಗಿ ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಬಂದದ್ದು ಈ ಕಾರಣಕ್ಕಾಗಿ ಅನ್ನೋದು ಬಹಳಷ್ಟು ವಿಶೇಷ ಆಗಿದೆ. ಒಟ್ಟಿನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್, ಎರಡನೇ ಮಹಾಯುದ್ಧ, ಜ್ಯೋತಿಷಿಗಳ ವಿರೋಧ, ಇದೆಲ್ಲದರ ಪರಿಣಾಮವಾಗಿ ನಮಗೆ ಆಗಸ್ಟ್ 14ರ ಮಧ್ಯರಾತ್ರಿ ಅಂದ್ರೆ 12 ಗಂಟೆಗೆ ಆದರೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕದ ದಿನವನ್ನ ನಾವು ಆಗಸ್ಟ್ 15 ಅಂತ ಹೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಇದು ಆಗಸ್ಟ್ 15ರ ರೋಚಕ ಇತಿಹಾಸ. ಮುಧೋಳ ನಾಗರಿಕರಿಗೆ ಬಂಪರ್ ಆಫರ್ ಒಂದು ಒದಗಿ ಬಂದಿದೆ. ಕಡಿಮೆ ದರದಲ್ಲಿ ಹೆಚ್ಚಿನ ಬಟ್ಟೆಗಳನ್ನು ಖರೀದಿಸುವ ಅವಕಾಶವನ್ನು ನಿಮಗಾಗಿ ತಂದಿದೆ ಸೋನಾಲಿ ಡ್ರೆಸ್ಸಸ್. ನಮಸ್ಕಾರ ಮುಧೋಳ ಮಂದಿಗೆ. ಸೋನಾಲಿ ಡ್ರೆಸ್ಸಸ್ನಲ್ಲಿ ಈ ಬಾರಿ ಭರ್ಜರಿ ಆಫರ್ ನಡೆದಿದೆ, ಅದಕ್ಕೆ ಎಲ್ಲರೂ ಸದುಪಯೋಗ ತಗೋಬೇಕು. ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ 50% ಡಿಸ್ಕೌಂಟ್ ಪಡೆಯಬಹುದು. 3 ಪೀಸ್ ಲೇಡೀಸ್ ಟಾಪ್ ಕೇವಲ 500ರಿಂದ 700 ರೂಪಾಯಿಗೆ ಲಭ್ಯ. ಅಲ್ಲದೆ ಚೂಡಿದಾರ್ ಸೆಟ್ಗಳು 2 ಪೀಸ್ 600ರಿಂದ 1000 ರೂಪಾಯಿಗೆ ಸಿಗುತ್ತೆ.
ಕೇವಲ 400 ರೂಪಾಯಿಯಿಂದ 500ರ ಒಳಗೆ 2 ನೈಟಿ ಮತ್ತು ಗೌನ್ಗಳು ಸಿಗುತ್ತೆ. ಕೇವಲ 500 ರೂಪಾಯಿಗೆ 3 ಪೀಸ್ ಜೆಂಟ್ಸ್ ಟಿ ಶರ್ಟ್, 1000 ರೂಪಾಯಿಗೆ 3 ಪ್ಯಾಂಟ್ ಮತ್ತು 1000 ರೂಪಾಯಿಗೆ 4 ಶರ್ಟ್ ಪಡೆಯುವ ಅವಕಾಶ. ಜೊತೆಗೆ ಎಲ್ಲಾ ಬಟ್ಟೆಗಳ ಮೇಲೂ ಆಕರ್ಷಕ ಆಫರ್ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ ಸೋನಾಲಿ ಡ್ರೆಸಸ್, ಮುಧೋಳ. ಸೀಮಿತ ಅವಧಿಯ ಆಫರ್. ಶಾಪಿಂಗ್ ಮಾಡಿ, ಹೆಚ್ಚು ಉಳಿತಾಯ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197843530. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.